ವೀಕ್ಷಕರೇ, ಇಡೀ ರಾಜ್ಯಾದ್ಯಂತ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಷ್ಟರ ಮಟ್ಟಿಗೆ ರೋಗಿಗಳಿಗೆ ಟ್ರೀಟ್ ಮಾಡೋದಿರ್ಲಿ, ಇಡೀ ಆಸ್ಪತ್ರೆಗಳೇ ರೋಗಗ್ರಸ್ತ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಉದಾಹರಣೆಗೆ ಹೇಳೋದಾದ್ರೆ ಬರೀ ಅಲ್ಲಿ ಇಲ್ಲಿ ಅಂತಲ್ಲ, ಇಡೀ ರಾಜ್ಯಾದ್ಯಂತ ಬಹಳ ಪ್ರಮುಖವಾಗಿ ನಿಮ್ಗೆ ಗಮನಿಸಿರ್ಬೋದು, ನಾವು ಆ ವಿಡಿಯೋನು ಕೂಡ ನೀವು ಗಮನಿಸಿರ್ಬೋದು. ಚಿಕ್ಕಮಗಳೂರು ಆಸ್ಪತ್ರೆಗೆ ನಾನು ಹೋದಾಗ ಒಳಗಡೆ ಎಂತ ಅವ್ಯವಸ್ಥೆಯ ಆಗರ ಈಗಲೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಅದೇ ರೀತಿಯಾಗಿ ಬೆಂಗಳೂರು ಎಲ್ಲ ಊರು, ಎಲ್ಲ ಡಿಸ್ಟಿಕ್ ಗಳಲ್ಲೂ ಕೂಡ ಡಾಕ್ಟರ್ಸ್ ಗಳೆಲ್ಲ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ರಂಜಿತ್ ನೀವು ನಂಬಲ್ಲ, ಪ್ರೈವೇಟ್ ಆಗಿ ಕ್ಲಿನಿಕ್ ಗಳನ್ನ ಮಾಡಿಕೊಂಡು ಗೌರ್ಮೆಂಟ್ ಆಸ್ಪತ್ರೆ ಕಡೆ ತಲೆನೂ ಹಾಕ್ತಾ ಇಲ್ಲ. ಇದೇ ವಿಚಾರವಾಗಿ ಇವತ್ತು ರಿಪಬ್ಲಿಕ್ ಕನ್ನಡ ಜನರಿಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಮುಂದೆ ಬರ್ತಾ ಇದೆ, ಜನರಿಗೋಸ್ಕರ, ಜನರ ಧ್ವನಿಯಾಗಿ. ಎಸ್, ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೆ ಅನಾರೋಗ್ಯ ಹಿಡಿದು ಬಿಟ್ಟಿದೆ. ಸರ್ಕಾರಿ ಆಸ್ಪತ್ರೆಗಳಿಗೆ ಅನಾರೋಗ್ಯ ಹಿಡಿದು ಬಿಟ್ಟಿದೆ. ಸಿಬ್ಬಂದಿ ಕೊರತೆ, ಔಷಧ ಖಾಲಿ, ಸೌಕರ್ಯ ಮಾಯ. ಸರ್ಕಾರಿ ಆಸ್ಪತ್ರೆಗಳಿಗೆ ಬೇಕಿದೆ ಮೇಜರ್ ಆಪರೇಷನ್. ಈಗ ನಾವು ಆಸ್ಪತ್ರೆಗಳಿಗೆ ಆಪರೇಷನ್ ಮಾಡಬೇಕು. ರಿಪಬ್ಲಿಕ್ ಕನ್ನಡದಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಅವ್ಯವಸ್ಥೆ ಕಥೆಯನ್ನ ಹೇಳ್ತಾ ಹೋಗ್ತೀವಿ. ಬಂದೀಗ ಶುಲ್ಕ ಹೆಚ್ಚಳ ಆದರೂ ಏರಿಕೆ ಕಾಣದ ಸೌಲಭ್ಯಗಳು. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವ್ಯವಸ್ಥೆ ತಾಂಡವ ಆಡ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿಗೇನೆ ಅನಾರೋಗ್ಯ ಹಿಡಿದಿದೆ. ಸಿಬ್ಬಂದಿ ಕೊರತೆ, ಔಷಧ ಇಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ, ಅಲ್ಲಿ ವಾಶ್ರೂಮ್ ಕೊರತೆ, ಕಸ, ಸ್ಪೆಷಲ್ ವಾರ್ಡ್ ಪಕ್ಕದಲ್ಲೇ ಕಸ ಹಾಕೋದು, ಆಮೇಲೆ ಒಬ್ಬ ವೈದ್ಯರಿಗೆ ಎರಡೆರಡು ಚಿಕಿತ್ಸೆ ಮಾಡೋದು. ರಿಪಬ್ಲಿಕ್ ಕನ್ನಡದ ಮುಂದೆ ಅಸಲಿಯತ್ತನ್ನ ಬಿಚ್ಚಿಟ್ಟಿದ್ದಾರೆ ಸಿಬ್ಬಂದಿ. ಸಮುದಾಯ ಆಸ್ಪತ್ರೆ ವೈದ್ಯರಿಗೆ ಒತ್ತಡ, ಹೆಚ್ಚುವರಿ ಕಾರ್ಯ. ನೋಡಿ ಯಾವ್ಯಾವ ರೀತಿಯಾಗಿ ಡಾಕ್ಟರ್ಸ್ಗಳು ಏನ್ ಮಾಡ್ತಾ ಇದ್ದಾರೆ. ಇವತ್ತು ನಾವು ಎಂತ ಪರಿಸ್ಥಿತಿ ಬಂದುಬಿಟ್ಟಿದೆ. ವೈದ್ಯೋ ನಾರಾಯಣ ಹರಿ ಅಂತ ಹೇಳ್ತೀವಿ, ವೈದ್ಯೋ ನಾರಾಯಣ ಹರಿ. ಆದ್ರೆ ವೈದ್ಯೋ ನಾರಾಯಣ ಹರಿ ತರ ನಮಗ್ ಕಾಣಿಸ್ತಾ ಇಲ್ಲ. ಏನನ್ಸುತ್ತೆ ರಂಜಿತ್? ದಿವಿತ್, ನೋಡಿ, ಸರ್ಕಾರಿ ಆಸ್ಪತ್ರೆಗೆ ಹೋಗೋರು ಯಾರು? ಹಣ ಇರೋರು ಹೋಗ್ತಾರ, ಶ್ರೀಮಂತರು ಹೋಗ್ತಾರ, ಎಂಎಲ್ಎಗಳ ಮಕ್ಕಳು ಹೋಗ್ತಾರ, ಅಥವಾ ಎಂಎಲ್ಎ ಮನೆಯವರು ಹೋಗ್ತಾರ, ಎಂಪಿ ಅವ್ರು ಹೋಗ್ತಾರ, ಯಾವುದೋ ಸರ್ಕಾರಿ ಅಧಿಕಾರಿ, ಡಿಸಿನೋ, ತಹಶೀಲ್ದಾರೋ, ಪಿಡಿಒನೋ ಹೋಗ್ತಾರ ಸರ್ಕಾರಿ ಆಸ್ಪತ್ರೆಗೆ? ಇಲ್ಲ, ಹೋಗೋದು ಬಡಬಗ್ಗರು, ರೈತರು, ಸಾಮಾನ್ಯ ಈ ಕೂಲಿ ಕಾರ್ಮಿಕರು ಹೋಗ್ತಾರೆ. ಅಂತ ಸರ್ಕಾರಿ ಆಸ್ಪತ್ರೆಗಳನ್ನ ನೀವಿವತ್ತು ಎಂತ ದುಸ್ಥಿತಿಗೆ ತಂದಿಟ್ಟಿದ್ದೀರಾ ಅಂತ ಕೇಳಿದ್ರೆ ಹೇಳಲಿಕ್ಕೆ ಅಸಾಧ್ಯ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೌಲಭ್ಯಗಳಿಲ್ಲ, ಕರೆಂಟ್ ಇರೋದಿಲ್ಲ, ಒಂದು ಫ್ಯಾನ್ ಇರೋದಿಲ್ಲ, ಒಂದು ಬೆಡ್ ಇರೋದಿಲ್ಲ, ಸರಿಯಾದ ಸಮಯಕ್ಕೆ ವೈದ್ಯರು ಬರೋದಿಲ್ಲ. ಈಗ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಒಂದು ಶುಲ್ಕ ತೆಗೆದುಕೊಳ್ತಾ ಇದ್ರು. ಆ ರೇಟು ಕೂಡ ಜಾಸ್ತಿ ಮಾಡಿದಿರಿ, ತಗೊಳ್ಳಿ, ಹೋಗಿ, ಅದಕ್ಕೆ ತಕ್ಕಂತೆ ನೀವು ಆ ರೋಗಿಗಳನ್ನ ಟ್ರೀಟ್ ಮಾಡಬೇಕಲ್ಲ, ಅವ್ರಿಗೆ ಸೌಲಭ್ಯ ಕೊಡಬೇಕಲ್ಲ. ಒಂದು ಭರವಸೆಯ ಮೇಲೆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ಇಂಥ ರೋಗಗ್ರಸ್ತ ಸರ್ಕಾರಿ ಆಸ್ಪತ್ರೆಗಳಿಂದ ಜನ ಇವತ್ತು ತಮ್ಮ ಜೀವದ ಮೇಲೆ ಭರವಸೆನೇ ಕಳ್ಕೊಂಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ವಾಪಸ್ ಜೀವಂತವಾಗಿ ನಾವು ವಾಪಸ್ ಗುಣಮುಖರಾಗಿ ಬರ್ತೀವಿ ಅನ್ನುವಂತ ಭರವಸೆನೇ ಕಳ್ಕೊಂಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳ ಇಂಥ ಪರಿಸ್ಥಿತಿಯಿಂದಾಗಿ ಖಾಸಗಿ ಆಸ್ಪತ್ರೆಗಳ ಧನದಾಹಕ್ಕೆ ಇವತ್ತು ಜನ ತಮ್ಮ ಮನೆ, ಮಠ, ಜಮೀನು ಎಲ್ಲ ಈ ಆರೋಗ್ಯಕ್ಕೋಸ್ಕರ ಕಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಆರೋಗ್ಯವೇ ಭಾಗ್ಯ ಅನ್ನೋ ಮಾತಿದೆ ದಿವಿತ್. ಆದ್ರೆ ಆರೋಗ್ಯ ನೀಡೋ ಆಸ್ಪತ್ರೆಗಳಲ್ಲಿ ಅನಾರೋಗ್ಯ ತಾಂಡವವಾಡ್ತಾ ಇದೆ. ಮೂಲ ಸೌಕರ್ಯಗಳ ಕೊರತೆಯಿಂದ ರೋಗಿಗಳು ಇವತ್ತು ನರಳಾಡ್ತಾ ಇದ್ದಾರೆ. ಇತ್ತ ಸೇವೆ ನೀಡಲು ನಿರ್ಮಾಣವಾದ ಕಟ್ಟಡಗಳು ಪಾಳು ಬಿದ್ದಿದ್ದಾವೆ. ರಿಪಬ್ಲಿಕ್ ಕನ್ನಡದ ಎಂದಿನ ಅಭಿಯಾನದಲ್ಲಿ ಈ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಅನಾರೋಗ್ಯ, ಸಿಬ್ಬಂದಿ ಕೊರತೆ, ಔಷಧ ಖಾಲಿ, ಸೌಕರ್ಯವಿಲ್ಲ. ಸರ್ಕಾರಿ ಆಸ್ಪತ್ರೆ ಬಡವರ ಪಾಲಿಗೆ ಸಂಜೀವಿನಿ, ಕಡಿಮೆ ಖರ್ಚಲ್ಲಿ ಒಳ್ಳೆ ಆರೋಗ್ಯ ಸೇವೆ ನೀಡುವ ಗುರಿ. ಆದರೆ ಅದ್ಯಾಕೋ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳಿಗೆ ಅನಾರೋಗ್ಯ ಹಿಡಿದಂತೆ ಕಾಣ್ತಾ ಇದೆ. ಆಸ್ಪತ್ರೆಗಳೇ ಚಿಕಿತ್ಸೆ ಸಿಗದೆ ನೆರಳಾಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಅಂತಹ ಆಸ್ಪತ್ರೆಗಳ ವ್ಯವಸ್ಥೆ ಸುಧಾರಿಸುವ ಆಗ್ರಹದೊಂದಿಗೆ ರಿಪಬ್ಲಿಕ್ ಕನ್ನಡ ಅಭಿಯಾನ ಆರಂಭಿಸ್ತಾ ಇದೆ. ಸಾವಿರ ಬೆಡ್ ಆಸ್ಪತ್ರೆಯಲ್ಲೂ ಬೆಡ್ ಕೊರತೆ, ಫುಟ್ಪಾತ್ನಲ್ಲೇ ರಾತ್ರಿ ಕಳೆಯುವ ಪರಿಸ್ಥಿತಿ.
ನೂರಾರು ಬೆಡ್ಗಳು ಇರೋ ಆಸ್ಪತ್ರೆಗಳಲ್ಲೂ ಬೆಡ್ ಸಮಸ್ಯೆ ತಾಂಡವಾಡ್ತಾ ಇದೆ. ಬೆಡ್ ಇಲ್ಲದೆ ರೋಗಿಗಳು ಪರದಾಡ್ತಾ ಇದ್ರೆ ಅವರು ಹಾಗೂ ಅವರ ಸಂಬಂಧಿಕರು ಫುಟ್ಪಾತ್ಗಳಲ್ಲಿ ರಾತ್ರಿ ಇಡೀ ಕಾಲ ಕಳೆಯುವಂತ ಚಿತ್ರಣಗಳೂ ಇದೆ. ಬೆಡ್ ಸಿಗದೆ ಹೋದ್ರೂ ಪರವಾಗಿಲ್ಲ, ಆಸ್ಪತ್ರೆಗಳಲ್ಲಿ ವೈದ್ಯರೇ ಇಲ್ಲದ ಆರೋಪಗಳೂ ಇದೆ. ಮೆಡಿಸಿನ್ ಕೊಡ್ತಾರೆ, ಆ ಕ್ಷಣ ಹೋಗುತ್ತೆ, ತಿರುಗಿ ಮತ್ತೆ ಅದೇ. ಇನ್ನೇನು ಒಂದೇ ಸತಿ ಸತ್ತೋಗೋ ಇಂಜೆಕ್ಷನ್ ಕೊಟ್ಬಿಟ್ಟು ಸತ್ತೋಗ್ಬಿಡ್ತೀವಾ? ಇಲ್ಲ ನಿಮ್ ಕೈಲಿ ಆಗಲ್ಲ ಅಂದ್ರೆ ಕಳ್ಸಿಬಿಡ್ರಿ, ಬೇರೆ ಕಡೆ ಹೋಗ್ತೀವಿ. ನಮ್ಮ ಮನೆ ಬರ ಎಕ್ತಂಗ ಆಗ್ತದೆ. ಜಿಲ್ಲೆ ಆಸ್ಪತ್ರೆ ದುಡ್ಡಿಲ್ಲ ಅಂತ ಬಂದ್ರೆ ಈ ತರ ಅನ್ಯಾಯ ಮಾಡದ ಬಡವರಿಗೆ. ನರ ವೀಕ್ ಆಗಿ ನಿನ್ನೆ ಸಾಯಂಕಾಲ ಒಂದು 7 ಗಂಟೆಗೆ ಬಂದಿದ್ದೀವಿ. 7 ಗಂಟೆಯಿಂದ ಬಂದವರು ಇವಾಗ ಸಿಟಿ ಸ್ಕ್ಯಾನಿಂಗ್ ಇವಾಗ ಹೋಗ್ತಾ ಇದೀವಿ. ಇನ್ನ ಅಡ್ಮಿಟ್ ಮಾಡ್ಕೊಂಡಿಲ್ಲ, ನಿನ್ನೆಯಿಂದ ಕಾಯ್ತಾ ಇದೀವಿ. ಅದೇ ಈಗ ಇರಮ್ಮ ಇನ್ನ ಅದು ಡಾಕ್ಟರ್ ಇಲ್ಲ ಹಿಂಗೆ ಹಿಂಗೆ ಅಂತ ಹೇಳ್ತಾವ್ರೆ. ಕಷ್ಟ, ತುಂಬಾ ಕಷ್ಟ ಸರ್. ನೈಟ್ ಬಂದವ್ರು ನಾವು ಮನೆಯೆಲ್ಲ ಏನಿಲ್ಲ, ಪಾರ್ಕಲ್ಲೇ ನಿದ್ದೆ ಎಲ್ಲ ಏನಿಲ್ಲ, ಹಂಗೆ ಇದ್ದೀವಿ. ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಜಿಬಿಎ ವ್ಯಾಪ್ತಿಯಲ್ಲಿ ನೂರಾರು ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಇದೆ. ಆದರೆ ಅವುಗಳ ನಿರ್ವಹಣೆ ಮಾತ್ರ ಶೂನ್ಯ ಅನ್ನೋ ಸ್ಥಿತಿಗೆ ಬಂದು ತಲುಪಿದೆ. ದೊಡ್ಡ ದೊಡ್ಡ ಕಟ್ಟಡಗಳಿದ್ರೂ ಸೇವೆ ನೀಡುವುದಕ್ಕೆ ವೈದ್ಯರಿಲ್ಲ ಅನ್ನೋ ಕೂಗಿದೆ. ಬೆಡ್ಗಳು ಇಲ್ಲ, ಔಷಧಿಗಳು ಇಲ್ಲ. ಬೆಡ್ಗಳು ಇಲ್ಲ, ಔಷಧಿಗಳು ಇಲ್ಲ ಅನ್ನೋದನ್ನ ಅಲ್ಲಿನ ಸಿಬ್ಬಂದಿ ಬಾಯ್ಬಿಟ್ಟಿದ್ದಾರೆ. ಈಗ ಇನ್ಚಾರ್ಜ್ ಯಾರು ಇಲ್ಲ ಅಲ್ಲಿ ಡಾಕ್ಟ್ರು, ಇಲ್ಲಿ ಇನ್ಚಾರ್ಜ್, 2 ಹಾಸ್ಪಿಟಲ್ ಇನ್ಚಾರ್ಜ್. ಇಲ್ಲಿ ಒಬ್ರು ಅಂತ ಇಲ್ಲ, ಅವ್ರು ಒಬ್ರು ಇದ್ರಲ್ವಾ, ಅವ್ರು ಹೋದ್ಮೇಲೆ ಇನ್ಚಾರ್ಜ್ ಅಂತ ಹೇಳ್ಬಿಟ್ಟು ಪರ್ಮನೆಂಟ್ ಡಾಕ್ಟರ್ ತಗೋಬೇಕಲ್ವಾ, ಇನ್ಚಾರ್ಜ್ ಬೇರೆ ಕೊಡೋ ಹಾಗಿಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟಿರೋದು. ಅವ್ರು 2 ಕಡೆ ನೋಡ್ಕೊಬೇಕು, ಅಲ್ಲೂ ನೋಡ್ಕೊಬೇಕು, ಇಲ್ಲೂ ನೋಡ್ಕೊಬೇಕು. ಇಯರ್ಲಿ ಇಷ್ಟ ಅಂತ ಏನೋ ಇರುತ್ತೆ, ಅದ್ರಲ್ಲಿ ತರಿಸ್ತಾರೆ. ಮತ್ತೆ ಉಳಿದಿಲ್ಲ ಕಿಡಿಯಲ್ಲಿ ಸಪರೇಟ್ ಪರ್ಚೇಸ್ ಯಾರು ಕೊಡ್ತಾರೆ? ಈಗ ನಿಮ್ಗೆ ಪರ್ಮನೆಂಟ್ ಇನ್ಚಾರ್ಜ್ ಇಲ್ಲ. ಇವಾಗ ಇನ್ಚಾರ್ಜ್ ಕೊಟ್ಟಿದಾರಲ್ಲ ಪರ್ಮನೆಂಟ್ ಡಾಕ್ಟ್ರು, ಅವರು ಇನ್ಚಾರ್ಜ್ ತಗೊಂಡು ಅವರು ಏನೇನು ಅವಶ್ಯಕತೆ ಬೇಕು ಹಾಸ್ಪಿಟ್ಲಿಗೆ ಅಂತ ಕೇಳ್ಬಿಟ್ಟು, ಯಾವ್ಯಾವ ಮೆಡಿಸಿನ್ಸ್ ಏನೇನು ಎಲ್ಲ ಕೇಳ್ಬಿಟ್ಟು ಲಿಸ್ಟ್ ಮಾಡಿ ಕೊಟೇಶನ್ ಮುಖಾಂತರ ಕರೆಕ್ಟ್ ತಗೋತಾರೆ. ಒಟ್ಟಿನಲ್ಲಿ ನಿಮ್ಗೆ ಟೆಂಡರ್ ಅಲ್ಲಿ ಬರೋದು ಶಾರ್ಟೇಜ್ ಇದೆ. ಇಲ್ಲ ಯಾವ ಮೆಡಿಸಿನ್ ಬರುತ್ತೆ, ಯಾವ ಶಾರ್ಟೇಜ್? ಬಟ್ ಅದು ಫಾರ್ಮಸಿ ಅವ್ರಿಗೆ ಗೊತ್ತು. ಆಲ್ಮೋಸ್ಟ್ ಅದು ಎಲ್ಲಾ ತರದ್ದೇನು ಕೊಡಲ್ಲ, ಮಾಮೂಲಿ ನಾರ್ಮಲ್ ಪೇಷಂಟ್ ಏನ್ ಕೊಡ್ಬೋದು ಇಲ್ಲಿ ಅದನ್ನು ಪ್ರೊವೈಡ್ ಮಾಡ್ತಾರೆ. ಇನ್ನು ಆಸ್ಪತ್ರೆಗಳನ್ನ ಕಟ್ಟಿದ ಇಲಾಖೆಗಳು ಒಂದಿಷ್ಟು ಆಸ್ಪತ್ರೆಗಳನ್ನ ತೆರೆಯುವ ಗೋಜಿಗೆ ಹೋಗಿಲ್ಲ. ಇದ್ದ ಹಳೆ ಆಸ್ಪತ್ರೆಗಳನ್ನ ಕೆಡವಿ ಹೊಸ ಆಸ್ಪತ್ರೆ ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿದೆ. ಇತ್ತ ಕಟ್ಟಡ ನಿರ್ಮಾಣವಾಗಿ ಅದೆಷ್ಟೋ ಆಸ್ಪತ್ರೆಗಳು ಆರಂಭ ಆಗುವುದಕ್ಕೆ ಮುಹೂರ್ತಕ್ಕಾಗಿ ಕಾಯುತ್ತಿವೆ. ಇನ್ನು ಚಾಲ್ತಿಯಲ್ಲಿರುವ ಹಲವು ಆಸ್ಪತ್ರೆಗಳಲ್ಲಿ ಬೆಡ್ ಸಮಸ್ಯೆ ಕಾಡ್ತಾ ಇದೆ. ಇತ್ತ ಪಾಳು ಬಿದ್ದಿರುವ ಆಸ್ಪತ್ರೆಗಳಲ್ಲಿ ಮಾತ್ರ ರಾಶಿ ರಾಶಿ ಬೆಡ್ಗಳು ಖಾಲಿಯಾಗಿದೆ. ಯಾವುದೇ ಉಪಯೋಗಕ್ಕೆ ಬಾರದಂತಾಗಿದೆ. ಇದು ರಿಪಬ್ಲಿಕ್ ಕನ್ನಡದ ರಹಸ್ಯ ಕ್ಯಾಮೆರಾದ ಮೂಲಕ ಸೆರೆಯಾಗಿದೆ. ಒಟ್ನಲ್ಲಿ ಆರೋಗ್ಯ ಕಾಪಾಡಬೇಕಾದ ಆಸ್ಪತ್ರೆಗಳೇ ಅನಾರೋಗ್ಯದಲ್ಲಿದೆ. ಅವುಗಳಿಗೆ ಇಲಾಖೆಗಳು ಚಿಕಿತ್ಸೆ ನೀಡಬೇಕಾಗಿದೆ. ಆಸ್ಪತ್ರೆಗಳ ಅವ್ಯವಸ್ಥೆಗೆ ಮೇಜರ್ ಆಪರೇಷನ್ ಮಾಡದೆ ಹೋದರೆ ಸರ್ಕಾರಿ ಆಸ್ಪತ್ರೆಗಳು ಜನರ ಚೀಮಾರಿಗೆ ಗುರಿಯಾಗುವುದಂತೂ ಪಕ್ಕ. ಚರಣ್ ಮೂಡುಬಿದ್ರೆ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.